ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಾನು 40 ಎದೆ ಸುತ್ತಳತೆ ಬ್ಲೌಸ್ ಕಟಿಂಗ್ ವಿಡಿಯೋನ ಅಪ್ಲೋಡ್ ಮಾಡಿದ್ದೆ ಅಲ್ವಾ. ಸೊ ಅದರ ಸ್ಟಿಚಿಂಗ್ ವಿಡಿಯೋನು ಕೂಡ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಸೊ ಪ್ರತಿಯೊಂದನ್ನು ಕೂಡ ಹೇಗೆ ಸ್ಟಿಚ್ ಮಾಡೋದು ಅನ್ನೋದನ್ನು, ಹಾಗೆಯೇ ಸೈಡ್ ಫಿಟ್ಟಿಂಗ್ ಮಾಡೋದು, ಸ್ಲೀವ್ಸ್ ಅಟ್ಯಾಚ್ ಮಾಡೋದು, ಸ್ಲೀವ್ಸ್ ಶೇಪ್ ತೆಗೆಯೋದು, ಪ್ರತಿಯೊಂದನ್ನು ಕೂಡ ಇದೊಂದೇ ವಿಡಿಯೋದಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ಸೊ ಬಿಗಿನರ್ಸು ಕಲ್ತ್ಕೋಬೇಕು ಅಂತಂದರೆ ಇದೊಂದು ವಿಡಿಯೋನ ನೋಡಿದ್ರೆ ಸಾಕು, ತುಂಬಾ ಈಸಿಯಾಗಿ ನೀವು ಕೂಡ ಸ್ವಲ್ಪ ನಿಧಾನಕ್ಕೆ ಅರ್ಥ ಆಗೋ ರೀತಿಯೇ, ನಾನು ವಿಡಿಯೋ ಲೆಂತಿ ಆದರೂ ಪರವಾಗಿಲ್ಲ ಅಂದ್ಬಿಟ್ಟು ನಿಧಾನಕ್ಕೆ ಅರ್ಥ ಆಗಲಿ ಅಂತಂದ್ಬಿಟ್ಟು ಪೂರ್ತಿ ವಿಡಿಯೋನ ಇದರಲ್ಲಿ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಸೊ ಪೂರ್ತಿ ವಿಡಿಯೋನ ವಾಚ್ ಮಾಡಿ, ತುಂಬಾ ನಿಮಗೆ ಈಸಿಯಾಗಿ ಅರ್ಥ ಆಗುತ್ತೆ. ಸೊ ಅರ್ಥ ಆಗಲಿಲ್ಲ ಅಂತಂದರೆ ಡಿಸ್ಲೈಕ್ ಮಾಡಿ. ಸೊ ಬನ್ನಿ ಇವಾಗ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಫಸ್ಟ್ ಇವತ್ತು ಬೆಲ್ಟ್ ಪಟ್ಟಿನ ಅಟ್ಯಾಚ್ ಮಾಡ್ಕೋತಾ ಇದ್ದೀನಿ. ನೋಡಿ, ಲೈನಿಂಗ್ ಮೇಲೆ ನಾವು ಬ್ಲೌಸ್ ಪೀಸ್ನ ಈ ರೀತಿ ಉಲ್ಟಾ ಇಟ್ಕೋಬೇಕು. ಉಲ್ಟಾ ಇಟ್ಕೊಂಡು ಸ್ಟಿಚ್ ಮಾಡ್ಕೊಳ್ಳಿ. ಸೊ ಎರಡೂ ಕೂಡ ಆಪೋಸಿಟ್ ಸೈಡ್ ಬರಬೇಕು, ಆ ರೀತಿ ಇಟ್ಕೊಂಡು ಸ್ಟಿಚ್ ಮಾಡ್ಕೊಳ್ತಾ ಹೋಗಿ. ಮತ್ತು ಇನ್ನೊಂದನ್ನು ಕೂಡ ಅದೇ ರೀತಿ ಇಟ್ಕೊಂಡು ಸ್ಟಿಚ್ ಮಾಡ್ಕೊಳ್ತಾ ಹೋಗೋದು. ನೋಡಿ, ಇದನ್ನು ಕೂಡ ಅಷ್ಟೇ ಇದ್ರ ಮೇಲ್ಗಡೆ ಈ ರೀತಿ ಇಟ್ಕೊಳ್ಳಿ. ಈ ರೀತಿ ಇಟ್ಕೊಂಡು ಸ್ಟಿಚ್ ಹಾಕೋತಾ ಹೋಗಿ. ಸೊ ಇದಿಷ್ಟನ್ನು ಸ್ಟಿಚ್ ಹಾಕೊಂಡಾದಮೇಲೆ ಇದನ್ನು ಉಲ್ಟಾ ತಿರುಗಿಸ್ಬಿಟ್ಟು ಅದ್ರ ಮೇಲ್ಗಡೆ ಲೈನಿಂಗ್ ಮೇಲ್ಗಡೆನೇ ಸ್ಟಿಚ್ ಹಾಕೊಳ್ಳಿ. ಇದು ಗೊತ್ತಾಗಲಿಲ್ಲ ಅಂತಂದರೆ ನನಗೆ ಪೂರ್ತಿ ವೀಡಿಯೋನ ನೋಡಾದಮೇಲೆ ಗೊತ್ತಾಗಲಿಲ್ಲ, ನನಗೆ ಸ್ಟಿಚ್ ಮಾಡೋದಕ್ಕೆ ಆಗೋದಿಲ್ಲ ಅಂತಂದರೆ ಕಮೆಂಟ್ ಮಾಡಿ ತಿಳಿಸಿ. ತುಂಬಾ ಈಸಿಯಾಗಿ ಮಾಡ್ಕೋಬೋದು. ಯಾರೂ ಕೂಡ ಗೊತ್ತಾಗೋದಿಲ್ಲ ಅಂತ ಹೇಳೋದಕ್ಕೆ ಸಾಧ್ಯವೇ ಇಲ್ಲ. ಸೊ ನೋಡಿ, ಇದನ್ನು ಕೂಡ ಅಷ್ಟೇ ಮೇಲ್ಗಡೆ ಲೈನಿಂಗ್ ಮೇಲ್ಗಡೆ ಸ್ಟಿಚ್ ಹಾಕೋತಾ ಇದ್ದೀನಿ. ಬೆಲ್ಟ್ ಪಟ್ಟಿ ಅನ್ನೋದು ರೆಡಿ ಆಯಿತು. ಸೊ ಇವಾಗ ಇದನ್ನು ಸೈಡ್ಗೆ ಇಟ್ಕೊಳ್ಳೋಣ. ಇದಾದ ನಂತರ ಇವಾಗ ಬೆಲ್ಟ್ ಪಟ್ಟಿ ರೆಡಿ ಮಾಡಿದ್ವಿ ಅಲ್ವಾ, ಫ್ರಂಟ್ ಪಾರ್ಟ್ನೇ ಫಸ್ಟು ರೆಡಿ ಮಾಡ್ಕೋತಾ ಇದ್ದೀನಿ. ಸೊ ಸಿಸ್ಟರ್ ಕಮೆಂಟ್ ಮಾಡಿದ್ರಿ ಅಲ್ವಾ, ಮಾರ್ಕ್ ಮಾಡ್ಕೊಳ್ಳೋದು ಸೀದಾ ಮಾರ್ಕ್ ಮಾಡ್ಕೋಬೇಕಾ ಉಲ್ಟಾ ಮಾರ್ಕ್ ಮಾಡ್ಕೋಬೇಕಾ ಅಂತ. ಸಾರಿ, ನಾನು ಸೈಡ್ ಫಿಟ್ಟಿಂಗ್ನೇನೋ ಅಂತ ಅಂದ್ಕೊಂಡು ಸೀದಾ ಮಾರ್ಕ್ ಮಾಡ್ಕೊಳ್ಳಿ ಅಂತಂದೆ. ಸೊ ನೀವು ಡಾಟ್ ಪಾಯಿಂಟ್ ಮಾರ್ಕ್ ಮಾಡ್ಕೊಳ್ಳುವಾಗ ಉಲ್ಟಾನೇ ಮಾರ್ಕ್ ಮಾಡ್ಕೊಳ್ಳಿ. ನೋಡಿ, ನಾನು ಆಲ್ರೆಡಿ ಇದನ್ನು ಕಟಿಂಗ್ ವಿಡಿಯೋನ ಅಪ್ಲೋಡ್ ಮಾಡಿದ್ದೀನಿ. ವಿಡಿಯೋ ಕೊನೆಯಲ್ಲಿ ಎಂಡ್ ಸ್ಕ್ರೀನಲ್ಲಿ ನಿಮಗೆ ಕೊಡ್ತಾ ಹೋಗ್ತೀನಿ. ನಾವು ಡಾಟ್ ಪಾಯಿಂಟ್ಗೆ ಎಲ್ಲಿ ಮಾರ್ಕ್ ಮಾಡ್ಕೊಂಡಿದ್ವಿ ಅಲ್ಲಿಗೆ ಕರೆಕ್ಟಾಗಿ ಈ ರೀತಿ ಇಟ್ಕೊಳ್ಳಿ. ಇವಾಗ ಇದಕ್ಕೆ ಬೆಲ್ಟ್ ಪಟ್ಟಿನ ಅಟ್ಯಾಚ್ ಮಾಡ್ಕೊಳ್ಳೋಣ. ನೋಡಿ, ಸೀದಾ ಇರೋದು ಸೀದಾ ಬರಬೇಕು, ಆ ರೀತಿ ಇಟ್ಕೊಂಡು ಅಟ್ಯಾಚ್ ಮಾಡಿಕೊಂಡು ಅದನ್ನು ಅದ್ರ ಮೇಲ್ಗಡೆ ಇಟ್ಟು ಸ್ಟಿಚ್ ಹಾಕೊಳ್ತಾ ಹೋಗಿ. ಈ ರೀತಿ ನಾನು ವಿಡಿಯೋದಲ್ಲಿ ತೋರಿಸ್ದೆ ಅಲ್ವಾ, ಆ ರೀತಿ ಅದ್ರ ಮೇಲ್ಗಡೆ ಇಟ್ಟು ಒಂದು ಸ್ಟಿಚ್ ಹಾಕೊಳ್ಳಿ. ಇದಾದ ನಂತರ ನೋಡಿ, ಈ ರೀತಿ ಉಲ್ಟಾ ತಿರುಗಿಸ್ಬಿಟ್ಟು ಫೋಲ್ಡಿಂಗ್ ಮಾಡ್ಕೊಳ್ಳಿ. ಈ ರೀತಿ ಫೋಲ್ಡಿಂಗ್ ಮಾಡಿಕೊಂಡು ಬಟ್ಟೆ ಮೇಲ್ಗಡೆನೇ ಇಟ್ಕೊಂಡು ಈಗ ಲೈನಿಂಗ್ ಮೇಲೆ ಈ ರೀತಿ ಉಲ್ಟಾ ಮಾಡಿ. ಇವಾಗ ಇದ್ರ ಮೇಲ್ಗಡೆನೂ ಕೂಡ ಇನ್ನೊಂದು ಸ್ಟಿಚ್ ಹಾಕೊಳ್ಳೋದು. ಸೊ ಸುಮಾರು ಜನಕ್ಕೆ ಇದು ಕನ್ಫ್ಯೂಸ್ ಇರುತ್ತೆ. ಸೊ ನಾನು ಇನ್ನೊಂದು ವಿಡಿಯೋನೂ ಕೂಡ ಹಾಕಿದ್ದೀನಿ, ಬೆಲ್ಟ್ ಪಟ್ಟಿನ ಹೇಗೆ ಅಟ್ಯಾಚ್ ಮಾಡೋದು ಅಂತಂದ್ಬಿಟ್ಟು. ಅದನ್ನು ಕೂಡ ಅಷ್ಟೇ ವಿಡಿಯೋ ಕೊನೆಯಲ್ಲಿ ನಾನು ಎಂಡ್ ಸ್ಕ್ರೀನಲ್ಲಿ ಹಾಕ್ತೀನಿ, ಆವಾಗ ನೀವು ನೋಡ್ಬೋದು. ನೋಡಿ, ಇವಾಗ ಉಲ್ಟಾ ತಗೊಂಡ್ರೆ ಇನ್ವಿಸಿಬಲ್ ಆಗಿ ನಿಮಗೆ ಬೆಲ್ಟ್ ಪಟ್ಟಿ ಅನ್ನೋದು ರೆಡಿ ಆಯಿತು. ಸೊ ಸ್ಟಾರ್ಟಿಂಗ್ ಕಲಿಯುವಾಗಲೇ ನೀವು ಈ ರೀತಿ ಕಲ್ತ್ಕೋತಾ ಹೋಯ್ತು ಅಂತಂದರೆ ನಿಮಗೆ ತುಂಬಾ ಈಸಿಯಾಗಿ ಸ್ಟಿಚಿಂಗ್ ಅನ್ನೋದು ಬಂದುಬಿಡುತ್ತೆ. ಎಕ್ಸ್ಟ್ರಾ ಪೀಸ್ ಇರೋದನ್ನು ನೀಟಾಗಿ ಸ್ಟ್ರೈಟ್ ಬರೋ ಥರ ಕಟ್ ಮಾಡ್ಕೊಳ್ಳಿ. ಇವಾಗ ಸ್ಟಾರ್ಟ್ ಮಾಡುವಾಗಲೇ ನಾವು ನೋಡ್ಕೊಳ್ತಾ ಹೋಗಬೇಕು. ಅಳತೆ ಬ್ಲೌಸ್ನ ತಗೊಂಡು ಈ ರೀತಿ ಇಟ್ಕೊಂಡು ನೋಡಿದಾಗ ಒಂದು ಕಾಲು ಇಂಚಷ್ಟು ಜಾಸ್ತಿ ಇದ್ದರೆ ಸರಿ ಹೋಗುತ್ತೆ ಅದು. ಯಾಕಂತಂದರೆ ನಾವು ಇವಾಗ ಪೈಪಿಂಗ್ನ ಅಟ್ಯಾಚ್ ಮಾಡೋದಕ್ಕೆ ಬೇಕಲ್ವ, ಅದಕ್ಕೆ. ಇದು ಒಂದು 4 ಇಂಚು ಪೀಸ್ನ ತಗೊಂಡಿದ್ದೀನಿ. ಮಧ್ಯಕ್ಕೆ ಫೋಲ್ಡಿಂಗ್ ಮಾಡಿಕೊಂಡು ಅದನ್ನು ಈ ರೀತಿ ಸ್ಟಿಚ್ ಹಾಕೊಳ್ಳಿ. ಕೆಳಗಡೆ ಫೋಲ್ಡಿಂಗ್ ಮಾಡ್ಕೊಳ್ಳಿ, ಮೇಲ್ಗಡೆ ಫೋಲ್ಡಿಂಗ್ ಮಾಡೋದು ಬೇಡ. ಯಾಕಂತಂದರೆ ಪೈಪಿಂಗ್ ಹಾಕ್ತೀವಿ ಅಲ್ವಾ, ಮೇಲ್ಗಡೆ ಏನು ಫೋಲ್ಡ್ ಮಾಡೋದು ಬೇಡ. ಕೆಳಗಡೆ ಮಾತ್ರ 1 ಇಂಚನ್ನು ಫೋಲ್ಡ್ ಮಾಡಿಕೊಂಡು ಈ ರೀತಿ ಸ್ಟಿಚ್ ಹಾಕೊಳ್ಳಿ. ಕಟ್ ಮಾಡಿಕೊಂಡೆ. ಮತ್ತು ಇವಾಗ ಇನ್ನೊಂದು ಹೊಲಿಗೆನ ಅದ್ರ ಮೇಲ್ಗಡೆ ಹಾಕ್ಕೊಳ್ಳಿ. ಇದಾದ ನಂತರ ನಾವು ಹೊಲಿಗೆನ ಎಲ್ಗೆ ಹಾಕಿರ್ತೀವಿ ಅಲ್ವಾ, ಅದರಿಂದ ಮುಂದಕ್ಕೆ 1/4 ಇಂಚ್ಗೆ ಒಂದು ಮಾರ್ಕ್ ಮಾಡ್ಕೊಳ್ಳಿ. ಅಲ್ಲಿಗೆ ನಾವು ಮಡಚಿ ಈ ರೀತಿ ಫೋಲ್ಡ್ ಮಾಡೋದು ಅಲ್ಲಿಗೆ ಬರಬೇಕು. ಆ ರೀತಿ ಮಾಡಿಕೊಂಡು ಮಧ್ಯಕ್ಕೆ ಸ್ಟಿಚ್ ಹಾಕ್ಕೊಳ್ಳಿ. ಸೊ ಇದನ್ನು ನಾನು ಕಾಜಾನ ಮಿಷಿನ್ನಲ್ಲೇ ಮಾಡ್ತಾಯಿದ್ದೀನಿ, ಹಾಗಾಗಿ ಮಧ್ಯಕ್ಕೆ ಸ್ಟಿಚ್ ಮಾಡ್ಕೋತಾ ಇದ್ದೀನಿ. ನೀವೇನಾದರೂ ಕಾಜಾ ಬಟ್ಟೆನ ಕೈಲಿ ಮಾಡ್ತೀರಾ ಅಂತಂದರೆ ಎಂಡ್ಗೆ ನೀವು ಸ್ಟಿಚ್ ಹಾಕೋಬೋದು. ಸೊ ಇದನ್ನು ನಾನು ಮಿಷಿನಲ್ಲೇ ಮಾಡ್ತೀನಿ. ಇವಾಗ ನೋಡಿ, ನೆಕ್ ಡೀಪ್ ಕರೆಕ್ಟ್ ಇದೆಯಾ ಅಂತ ಒಂದು ಸಲ ಚೆಕ್ ಮಾಡ್ಕೊಳ್ಳಿ. 1/2 ಇಂಚು ಎಕ್ಸ್ಟ್ರಾ ಇರಬೇಕು ಭುಜ ಅಟ್ಯಾಚ್ ಮಾಡೋದಕ್ಕೆ. ನೋಡಿ, ಕರೆಕ್ಟಾಗಿದೆ. ಸೊ ಒಂದು ಸೈಡು ರೆಡಿ ಆಯಿತು. ಇನ್ನೊಂದು ಸೈಡ್ ಕೂಡ ಅಷ್ಟೇ ನಾನು ನಿಮಗೆ ಗೊತ್ತಾಗಲಿ ಅನ್ನೋ ಕಾರಣಕ್ಕೆ ಡಾಟ್ ಪಾಯಿಂಟ್ನ ಮಾರ್ಕ್ ಮಾಡಿದ್ದೀನಿ. ಸೊ ನಾವು ಸ್ಟಿಚ್ ಮಾಡಿ ಅಭ್ಯಾಸ ಆಗಿರೋದ್ರಿಂದ ಯಾವುದೇ ರೀತಿ ಡಾಟ್ ಪಾಯಿಂಟ್ನ ಮಾರ್ಕ್ ಮಾಡ್ಕೊಳ್ದೇನೆ ನಾವು ಸ್ಟಿಚ್ ಮಾಡ್ಕೊಳ್ತೀವಿ. ಈಗ ಇದನ್ನು ಕೂಡ ಅದೇ ರೀತಿ ಸ್ಟಿಚ್ ಮಾಡಿಕೊಂಡೆ. ಇವಾಗ
ಇನ್ನೊಂದು ಡಾಟ್ನೂ ಕೂಡ ಮಾರ್ಕ್ ಮಾಡಿಕೊಂಡು ಸ್ಟಿಚ್ ಮಾಡ್ಕೊಳ್ಳಿ. ಆಲ್ರೆಡಿ ಮಾರ್ಕ್ ಇರೋದನ್ನು ಒಂದ್ರ ಮೇಲೆ ಒಂದು ಇಟ್ಟರೆ ಟ್ಯಾಪ್ ಮಾಡಿದ್ರೆ ಅದು ಮಾರ್ಕ್ ಆಗಿರುತ್ತೆ ಅಂತ ಹೇಳಿದೆ ಅಲ್ವಾ. ಸೊ ಕಟಿಂಗ್ ವಿಡಿಯೋ ನೋಡಿ ಅವಾಗ ನಿಮಗೆ ಪೂರ್ತಿಯಾಗಿ ಅರ್ಥ ಆಗುತ್ತೆ. ಇದಿಷ್ಟು ರೆಡಿ ಆಯ್ತಲ್ವ, ಇದನ್ನು ಕೂಡ ಅಷ್ಟೇ ಬೆಲ್ಟ್ ಪಟ್ಟಿನ ಅದನ್ನು ಹೇಗೆ ಸೊ ನೋಡಿ ಇದನ್ನು ಎರಡೂ ಸೈಡ್ ಈ ರೀತಿ ಇಟ್ಕೊಂಡು ಇದನ್ನೇ ಇದ್ರ ಮೇಲ್ಗಡೆ ಉಲ್ಟಾ ಮಾಡಿ ಅದನ್ನು ಸ್ಟಿಚ್ ಮಾಡ್ಕೊಳ್ಳಿ. ಸೊ ನಾನು ನಿಮಗೆ ಬೆಲ್ಟ್ ಪಟ್ಟಿ ಅಟ್ಯಾಚ್ ಮಾಡೋದು ಗೊತ್ತಾಗಲಿ ಅನ್ನೋ ಕಾರಣಕ್ಕೋಸ್ಕರ ಲೈನಿಂಗ್ನ ಬೇರೆ ಕಲರ್ ಹಾಕಿದ್ದೀನಿ. ಇಲ್ಲ ಅಂತಂದರೆ ಸೇಮ್ ಬ್ಲೌಸ್ ಪೀಸಲ್ಲೇ ಹಾಕೋಬೋದಿತ್ತು, ಇಲ್ಲ ಅಂತಂದರೆ ಬ್ಲ್ಯಾಕ್ ಕಲರ್ ಹಾಕ್ಬೋದಿತ್ತು. ಸೊ ನಿಮಗೆ ಗೊತ್ತಾಗಲಿ ಅಂದಕ್ಕೆ ಗ್ರೀನ್ ಕಲರಲ್ಲಿ ಹಾಕಿದ್ದೀನಿ. ನೋಡಿ ಈ ರೀತಿ ಫೋಲ್ಡಿಂಗ್ ಮಾಡಿ ಮೇಲ್ಗಡೆ ಇಡಿ, ಅದನ್ನು ಇದ್ರ ಮೇಲ್ಗಡೆ ಇಟ್ಟು ಸ್ಟಿಚ್ ಮಾಡ್ಕೊಳ್ಳಿ. ಅಷ್ಟೇ, ತುಂಬಾ ಈಸಿಯಾಗಿ ಸ್ಟಿಚ್ ಮಾಡ್ಕೋಬೋದು. ಸೊ ಒಂದು ಸಲ ಎಲ್ಲ 2 ಸಲ ನೋಡಿ, ಆವಾಗ ನಿಮಗೆ ನೋಡ್ತಾನೆ ನೀವು ಸ್ಟಿಚ್ ಮಾಡಿ, ಆವಾಗ ನಿಮಗೆ ಪಕ್ಕ ಬಂದೇ ಬರುತ್ತೆ. ಸೊ ಯಾವುದೇ ಕಾರಣಕ್ಕೂ ಬರಲ್ಲ ಅನ್ನೋಂಗಿಲ್ಲ. ಬ್ಲೌಸ್ನೆಲ್ಲನೂ ಕೂಡ ಕಟಿಂಗ್ ಮಾಡಿ ಇಟ್ಕೊಂಡ್ಬಿಟ್ಟು ವೀಡಿಯೋ ಹಾಕ್ಬಿಟ್ಟು ಅದನ್ನು ಸ್ಲೋ ಮೋಷನಲ್ಲಿ ಇಟ್ಟು ಈ ರೀತಿ ಸ್ಟಿಚ್ ಮಾಡ್ಕೊಳ್ಳಿ. ಇಲ್ಲಾಂತಂದರೆ ಬೇಗ ಸ್ಟಿಚ್, ನಾನು ನಿಧಾನಕ್ಕೆ ತೋರಿಸ್ತಾ ಇದ್ದೀನಿ ಅಲ್ವಾ. ಸೊ ಇದನ್ನು ಈ ರೀತಿ ಸ್ಟಿಚ್ ಮಾಡ್ಕೋತಾ ಹೋಗಿ 1-2 ಬ್ಲೌಸ್ ಹೊಲಿತು ಅಂತಂದರೆ ನಿಮಗೆ ಪಕ್ಕ ಕರೆಕ್ಟಾಗಿ ಬರುತ್ತೆ ಬ್ಲೌಸ್ ಅನ್ನೋದು. ಸೊ ಇವಾಗ ಇದನ್ನು ಓಪನ್ ಮಾಡ್ಕೊಂಡಾದ್ಮೇಲೆ ಇದನ್ನು ಕೂಡ ಅಷ್ಟೇ ಒಂದು ಸಮ ಇರೋ ಥರ ಕಟ್ ಮಾಡ್ಕೋಬೇಕು. ಎಕ್ಸ್ಟ್ರಾ ಏನಾದರೂ ಬರೋದನ್ನು ಕಟ್ಟಿಂಗ್ ಮಾಡ್ಕೊಳ್ಳಿ. ಇವಾಗ ಉಕ್ಸ್ಪಟ್ಟಿಗೆ ನಾನು 2 ಇಂಚು ಬಟ್ಟೆನ ತಗೊಂಡಿದ್ದೀನಿ. ಸೊ ನೋಡಿ 2 ಇಂಚು ಬಟ್ಟೆನ ತಗೊಂಡು ಮಧ್ಯಕ್ಕೆ ಅದನ್ನು ಫೋಲ್ಡಿಂಗ್ ಮಾಡ್ಕೊಳ್ಳಿ. 2 ಇಂಚು ಬಟ್ಟೆನ ನೋಡಿ ಈ ರೀತಿ ಲೆಂತ್ ಒಂದು ಅರ್ಧ ಇಂಚು ಎಕ್ಸ್ಟ್ರಾ ಇರೋ ಥರ ಇದೆ, ಅಷ್ಟೇ ಮೇಲ್ಗಡೆ ಇಟ್ಟು 1/4 ಇಂಚ್ ಅಷ್ಟಕ್ಕೆ ಈ ರೀತಿ ಸ್ಟಿಚ್ ಮಾಡ್ಕೊಳ್ಳಿ. ಸೊ ನನ್ನ ಅದಕ್ಕೆ ಹೇಳಿದ್ದು ಸೈಡ್ ಫಿಟ್ಟಿಂಗ್ ಮಾಡುವಾಗ ಲಾಸ್ಟಲ್ಲಿ ಮಾಡ್ತೀನಿ ಅಂತ. ಯಾಕಂತಂದರೆ ನೀವು 1/4 ಇಂಚು ಅರ್ಧ ಇಂಚು ಎಕ್ಸ್ಟ್ರಾ ಜಾಯಿಂಟ್ ಮಾಡ್ತು ಅಂದರೆ ಸೈಡ್ ಫಿಟ್ಟಿಂಗಲ್ಲಿ ಟೈಟ್ ಲೂಸ್ ಆಗುತ್ತೆ. ಲಾಸ್ಟಲ್ಲಿ ಸೈಡ್ ಫಿಟ್ಟಿಂಗ್ ಮಾಡ್ತು ಅಂತಂದರೆ ಯಾವುದೇ ಕಾರಣಕ್ಕೂ ಏನೂ ಕೂಡ ವ್ಯತ್ಯಾಸ ಬರೋದಿಲ್ಲ, ಕರೆಕ್ಟಾಗಿ ನಿಮಗೆ ಫಿಟ್ಟಿಂಗ್ ಅನ್ನೋದು ಬರುತ್ತೆ. ಇವಾಗ ಉಲ್ಟಾ ತಿರುಗಿಸಿ ಅದ್ರ ಮೇಲ್ಗಡೆ ಒಂದು ಸ್ಟಿಚ್ ಹಾಕ್ಕೊಳ್ಳಿ, ಆವಾಗ ನಿಮಗೆ ಉಕ್ಸ್ಪಟ್ಟಿ ಅನ್ನೋದು ರೆಡಿ ಆಗುತ್ತೆ. ಇದನ್ನು ಕೂಡ ಸಪ್ರೇಟ್ ವೀಡಿಯೋನ ಮಾಡಿದ್ದೀನಿ, ಉಕ್ಸ್ಪಟ್ಟಿ ಮತ್ತು ಕಾಜಾಪಟ್ಟಿನ ನಿಧಾನಕ್ಕೆ ಹೇಗೆ ಸ್ಟಿಚ್ ಮಾಡೋದು ಅಂತ. ನಿಮ್ಗೆ ಇದರಲ್ಲಿ ಗೊತ್ತಾಗಲಿಲ್ಲ ಅಂತಂದರೆ ನೀವು ಅದರಲ್ಲೂ ಕೂಡ ವಾಚ್ ಮಾಡ್ಬೋದು. ನೋಡಿ ಈ ರೀತಿ ಇಟ್ಕೊಂಡು ಸ್ಟಿಚ್ ಹಾಕೋತಾ ಹೋಗೋದು ಅಷ್ಟೇ. ಫ್ರಂಟ್ ಎರಡೂ ಕೂಡ ಫ್ರಂಟ್ ಸೈಡ್ ರೆಡಿ ಆಯಿತು. ಇದನ್ನು ಕೂಡ ಅಷ್ಟೇ ಉಕ್ಸ್ಪಟ್ಟಿ ಕಡೆನೇ ನೋಡ್ಕೊಳ್ಳಿ, ಕಾಜಾಪಟ್ಟಿ ಸೈಡು ಕಾಜಾಪಟ್ಟಿ ಕಡೆನೇ ನೋಡ್ಕೊಳ್ಳಿ ಅಳತೆ ಸರಿ ಇದೆಯಾ ಅನ್ನೋದನ್ನು. ಈ ರೀತಿ ಇಟ್ಕೊಂಡು ನೀಟಾಗಿ ನೋಡ್ಕೊಳ್ಳಿ, ಆವಾಗ ನಿಮಗೆ ಪರ್ಫೆಕ್ಟಾಗಿ ಅಳತೆ ಅನ್ನೋದು ಸಿಗ್ತಾ ಹೋಗುತ್ತೆ. ಅರ್ಧ ಇಂಚು ಎಕ್ಸ್ಟ್ರಾ ಇರಬೇಕು ಅಷ್ಟೇ. ನೋಡಿ ಈ ರೀತಿ ಅರ್ಧ ಇಂಚು ಎಕ್ಸ್ಟ್ರಾ ಇದೆ ಅಲ್ವಾ. ಇವಾಗ ಫ್ರಂಟು ಕೂಡ ರೆಡಿ ಆಯಿತು. ಇವಾಗ ಸ್ಲೀವ್ಸ್ನ ರೆಡಿ ಮಾಡ್ಕೊಳ್ಳೋಣ. ಸ್ಲೀವ್ಸ್ಗೆ ಸ್ವಲ್ಪ ಬಟ್ಟೆ ಕಡಿಮೆ ಇರೋದ್ರಿಂದ ಅಟ್ಯಾಚ್ ಮಾಡಬೇಕು ಅಂತ ಹೇಳಿದೆ ಅಲ್ವಾ. ಅದಕ್ಕೂ ಮುಂಚೆ 1/4 ಇಂಚಷ್ಟು ಫಸ್ಟು ಸ್ಟಿಚ್ ಮಾಡ್ಕೊಳ್ಳೋಣ. ಎರಡೂ ಸ್ಲೀವ್ಸು ಕೂಡ ಇದೇ ರೀತಿ ಸ್ಟಿಚ್ ಮಾಡ್ಕೊಳ್ಬೇಕು. ನೋಡಿ ಎರಡೂ ಸ್ಲೀವ್ಸು ಈ ರೀತಿ ಸ್ಟಿಚ್ ಮಾಡ್ಕೊಂಡಾದಮೇಲೆ ನಾವು ಮಾರ್ಕ್ ಮಾಡ್ಕೊಂಡಿದ್ವಿ ಅಲ್ವ, 1.5 ಇಂಚ್ಗೆ ಮಾರ್ಕ್ ಮಾಡ್ಕೊಂಡಿದ್ವಿ. ಇವಾಗ 1/4 ಇಂಚು ಸ್ಟಿಚಿಂಗ್ ಮಾಡ್ಕೊಂಡ್ವಿ. ಇವಾಗ ಇನ್ನೂ 1/4 ಇಂಚನ್ನ ನಾವು ಫೋಲ್ಡಿಂಗ್ ಮಾಡ್ಕೋಬೇಕು ಎಮ್ಮಿಂಗ್ ಮಾಡೋದಕ್ಕೋಸ್ಕರ. ನಿಮಗೆ ಬೇಕು ಅಂತಂದರೆ ಈ ರೀತಿ ಬ್ಲೌಸ್ಗೆಲ್ಲ ಎಮ್ಮಿಂಗ್ ಮಾಡದೆ ಸ್ಟಿಚ್ ಕೂಡ ಹಾಕೋಬೋದು. ಸೊ ಬೇರೆಯವ್ರದ್ದು ಅವರ ಆ ರೀತಿ ಎಲ್ಲ ಒಪ್ಪೋದಿಲ್ಲ, ಎಮ್ಮಿಂಗೆ ಬೇಕು ಅಂತ ಹೇಳ್ತಾರೆ. ಹಾಗಾಗಿ ನಾನು ಎಮ್ಮಿಂಗ್ ಮಾಡೋದಕ್ಕೋಸ್ಕರ ಮಧ್ಯಕ್ಕೆ ಒಂದು ಸ್ಟಿಚ್ ಹಾಕ್ಕೊಳ್ಳಿ. ಎಮ್ಮಿಂಗ್ ಎಲ್ಲ ಮಾಡಾದಮೇಲೆ ಮಧ್ಯಕ್ಕೆ ಹಾಕಿರೋ ಸ್ಟಿಚ್ ಅನ್ನೋದನ್ನು ತೆಗಿಬೋದು. ಹಂಗಾಗಿ ರಫ್ ಸ್ಟಿಚ್ ಅನ್ನೋದನ್ನು ಹಾಕ್ಕೊಂಡ್ಬಿಡಿ. ನೋಡಿ ಮಧ್ಯಕ್ಕೆ ಸ್ಟಿಚ್ ಹಾಕೊಳ್ಳಿಲ್ಲ ಅಂತಂದರೆ ಬಿಗಿನರ್ಸ್ಗೆ ಎಮ್ಮಿಂಗ್ ಮಾಡುವಾಗ ಬಟ್ಟೆ ಆ ಕಡೆ ಈ ಕಡೆ ಹೋದರೆ ಸ್ಲೀವ್ಸು ಉದ್ದ ತುಂಡ ಬರುತ್ತೆ. ಅದಕ್ಕೋಸ್ಕರ ನಾನು ಸ್ಟಿಚ್ ಹಾಕಿ ತೋರಿಸ್ತಾ ಇದ್ದೀನಿ. ಸೊ ಸೈಡ್ಗೆ ನಾವು ಪೀಸ್ನ ಕಟ್ ಮಾಡಿ ಇಟ್ಕೊಂಡಿದ್ದೆ ಅಲ್ವಾ. ಸೊ ಕಟಿಂಗ್ ವಿಡಿಯೋದಲ್ಲಿ ತೋರಿಸಿದ್ದೀನಿ ಅದನ್ನು ಕೂಡ. ಎಕ್ಸ್ಟ್ರಾ ಮಿಕ್ಕಿರೋದನ್ನು ಇವಾಗ ಸೈಡ್ಗೆ ಮಾತ್ರ ಅಟ್ಯಾಚ್ ಮಾಡ್ಕೊಳ್ಳೋಣ. ಯಾಕಂದರೆ ಸ್ಲೀವ್ಸ್ದು ಮುಂಭಾಗಕ್ಕೆ ಸಾಕಾಗುತ್ತೆ, ಕಂಕ್ಳ ಹತ್ರ ಮಾತ್ರ ಅದು ಕಡಿಮೆ ಇದೆ ಅಲ್ವಾ, ಅದಕ್ಕೋಸ್ಕರ ಅದನ್ನು ಅಟ್ಯಾಚ್ ಮಾಡ್ಕೋತಾ ಇದ್ದೀನಿ. ಎರಡೂ ಸ್ಲೀವ್ಸ್ಗೂ ಕೂಡ ಈ ರೀತಿ ಅಟ್ಯಾಚ್ ಮಾಡ್ಕೊಳ್ಳೋಣ. ಸೊ 2 ಸೈಡು ಕೂಡ ಅದೇ ರೀತಿ ಅಟ್ಯಾಚ್ ಮಾಡ್ಕೋತಾ ಇದ್ದೀನಿ ನೋಡಿ. ಇವಾಗ ಇದೊಂದು ಸ್ಲೀವ್ಸ್ ಆಯಿತು. ನೆಕ್ಸ್ಟ್ ಇವಾಗ ಇನ್ನೊಂದು ಸ್ಲೀವ್ಸ್ನ ತಗೊಳ್ಳೋಣ. ಇನ್ನೊಂದು ಸ್ಲೀವ್ಸ್ ತಗೊಂಡು ಅದನ್ನು ಕೂಡ ಈ ರೀತಿ ನೀಟಾಗಿ ಅಟ್ಯಾಚ್ ಮಾಡ್ಕೊಳ್ಳಿ. ಒಂದು ಅರ್ಧ ಇಂಚು ಅಟ್ಯಾಚ್ ಮಾಡಿ ಮೇಲೊಂದು ಈ ರೀತಿ ಸ್ಟಿಚ್ ಹಾಕ್ಕೊಳ್ಳಿ. ಈ ಕಡೆ ಸೈಡ್ ಕೂಡ ಅಷ್ಟೇ ಅರ್ಧ ಇಂಚ್ಗೆ ಅಟ್ಯಾಚ್ ಮಾಡಿ ಮೇಲ್ಗಡೆ ಒಂದು ಸ್ಟಿಚ್ ಹಾಕ್ಕೊಳ್ಳಿ. ಇದು ಆಯಿತು. ಇವಾಗ ಬೆನ್ನಿನ ಪಾರ್ಟ್ನ ನಾವು ಸ್ಟಿಚ್ ಮಾಡ್ಕೊಳ್ಳೋಣ. ಅದಕ್ಕೆ ಈ ರೀತಿ ಫಸ್ಟು 1/4 ಇಂಚ್ಗೆ ಫೋಲ್ಡಿಂಗ್ ಮಾಡ್ಕೋಬೇಕು. 1/4 ಇಂಚ್ಗೆ ಫಸ್ಟು ಫೋಲ್ಡಿಂಗ್ ಮಾಡಿ ಸಾಕಾಗುತ್ತೆ. 1/4 ಇಂಚು ಫೋಲ್ಡಿಂಗ್ ಮಾಡಾದಮೇಲೆ ನಾವು ಮಾರ್ಕ್ ಮಾಡ್ಕೊಂಡಿರ್ತೀವಿ ಅಲ್ವಾ, ಅದಕ್ಕೆ ಈ ರೀತಿ ಮಡ್ಚ್ಕೊಳ್ಳಿ. ಮಡಚಿ
ಅದನ್ನು ಎರ್ಜಿಗೆ ಸ್ಟಿಚ್ ಹಾಕಬೇಕು. ಅದು ಆ ಕಡೆ ಈ ಕಡೆ ಬಟ್ಟೆ ಹೋಗಬಾರ್ದು. ಆ ರೀತಿ ಅಂಚಿಗೆ ಸ್ಟಿಚ್ ಹಾಕ್ಕೊಳ್ತಾ ಹೋಗಿ. ಆವಾಗ ನಿಮಗೆ ಫಿನಿಶಿಂಗ್ ಅನ್ನೋದು ತುಂಬಾ ನೀಟಾಗಿ ಕೂರುತ್ತೆ. ಸೊ ಇದಿಷ್ಟು ಆದಮೇಲೆ ಡಾಟ್ ಪಾಯಿಂಟ್ನ ನಾವು ಆಲ್ರೆಡಿ ಮಾರ್ಕ್ ಮಾಡ್ಕೊಂಡಿದ್ವಿ ಅಲ್ವಾ, ಎರಡೂ ಸೈಡ್ ಕೂಡ ಅದೇ ರೀತಿ ಡಾಟ್ ಪಾಯಿಂಟ್ಗೆ ಮಾರ್ಕ್ ಮಾಡಿರೋದಕ್ಕೆ ಕರೆಕ್ಟಾಗಿ ಸ್ಟಿಚ್ ಹಾಕೋತಾ ಹೋಗೋದು. ಈ ಕಡೆ ಸೈಡ್ ಕೂಡ ಅಷ್ಟೇ ಅದೇ ರೀತಿ ಸ್ಟಿಚ್ ಹಾಕ್ಕೊಳ್ಳಿ. ಇವಾಗ ಎರಡು ಆದಮೇಲೆ ಇವಾಗ ಭುಜನ ಅಟ್ಯಾಚ್ ಮಾಡ್ಕೊಳ್ಳೋಣ ಎರಡೂ ಸೈಡ್ ಕೂಡ. ಸೊ ನೋಡಿ ಈ ರೀತಿ ಭುಜನ ಮೇಲ್ಗಡೆ ಇಟ್ಟು ಡಬಲ್ ಸ್ಟಿಚ್ ಅನ್ನೋದನ್ನು ಹಾಕ್ಕೊಳ್ಳಿ. ಒಂದು ಸೈಡು ಕಾಜಾಪಟ್ಟಿ ಸೈಡ್ ಇಡಿ, ಇನ್ನೊಂದು ಸೈಡು ಉಕ್ಸ್ ಪಟ್ಟಿ ಸೈಡು, ಎರಡೂ ಸೈಡ್ ಕೂಡ ಭುಜನ ನೀಟಾಗಿ ಇಟ್ಟು, ನೀವು ಓವರ್ಲಾಕ್ ಮಾಡ್ತೀರಾ ಅಂತಂದರೆ ಈ ರೀತಿ ಭುಜ ಅಟ್ಯಾಚ್ ಮಾಡಿದ ತಕ್ಷಣ ಓವರ್ಲಾಕ್ ಮಾಡಿ. ಸೊ ನಾನು ಪ್ಲೇನ್ ಬ್ಲೌಸ್ನ ಸೈಡ್ ಮಾತ್ರ ಓವರ್ಲಾಕ್ ಮಾಡ್ತೀನಿ. ಸೊ ಹಳ್ಳಿಗಳಲ್ಲಿ ಅಮೌಂಟ್ ಕಡಿಮೆ ಕೊಡ್ತಾರೆ ಅಲ್ವಾ, ಅದಕ್ಕೋಸ್ಕರ ಸೈಡ್ ಮಾತ್ರ ಓವರ್ಲಾಕ್ ಮಾಡ್ತೀನಿ. ನೋಡಿ ಎರಡನ್ನೂ ಈ ರೀತಿ ಇಟ್ಕೊಂಡು ಎಕ್ಸ್ಟ್ರಾ ಪೀಸ್ನ ಕಟ್ ಮಾಡಿಬಿಡಿ. ಎಕ್ಸ್ಟ್ರಾ ಪೀಸ್ ಕಟ್ ಮಾಡಿದ್ರೆ ಏನೂ ಪ್ರಾಬ್ಲಮ್ಸ್ ಆಗೋದಿಲ್ಲ. ನೋಡಿ ಈ ರೀತಿ ಎಕ್ಸ್ಟ್ರಾ ಇರೋವಂಥದ್ದನ್ನು ಕಟ್ ಮಾಡಿ ತೆಗೀರಿ. ಒಂದು ಸ್ವಲ್ಪ ಅಲ್ವಾ, ಯಾವುದೇ ರೀತಿ ಪ್ರಾಬ್ಲಮ್ ಆಗೋದಿಲ್ಲ. ನೆಕ್ಸ್ಟ್ ಇವಾಗ ಸ್ಲೀವ್ಸ್ನ ಅಟ್ಯಾಚ್ ಮಾಡ್ಕೊಳ್ಳೋಣ. ಅದಕ್ಕೆ ಮಧ್ಯಕ್ಕೆ ಈ ರೀತಿ ಒಂದು ನಾಚ್ ಹಾಕ್ಕೊಳ್ಳಿ. ನಾನು ಸ್ಲೀವ್ಸ್ದು ಫ್ರಂಟ್ ಶೇಪ್ ತೆಗ್ದಿಲ್ಲ, ಅದಕ್ಕೋಸ್ಕರ ಏನು ಮಾಡಿ ಅಂದರೆ 1/4 ಇಂಚು ಬಟ್ಟೆನ ಹಿಂದಕ್ಕೆ ತಗೊಳ್ಳಿ. ನೋಡಿ 1/4 ಇಂಚು ಬಟ್ಟೆನ ಹಿಂದಕ್ಕೆ ತಗೊಂಡು ಮಾರ್ಕ್ ಮಾಡಿಕೊಂಡ್ರೆ ನಿಮಗೆ ಈ ರೀತಿ ನಾನು ಹತ್ತಿರದಿಂದ ತೋರಿಸ್ತಾ ಇದ್ದೀನಿ ಅಲ್ವಾ, ಫ್ರಂಟ್ ಶೇಪ್ ಅನ್ನೋದು ಬರುತ್ತೆ. ಅದನ್ನು ಈ ರೀತಿ ಕಟಿಂಗ್ ಮಾಡಿ ತೆಗೀರಿ. 1/4 ಇಂಚಷ್ಟು ಹಿಂದಕ್ಕೆ ಈ ರೀತಿ ಜರುಗಿಸ್ಕೋಬೇಕು. ಬೇಕು ಅಂದರೆ ಇನ್ನೊಂದು ಸ್ಲೀವ್ಸಲ್ಲಿ ಇನ್ನೂ ನಿಧಾನಕ್ಕೆ ತೋರಿಸ್ತೀನಿ ನೋಡಿ. ಇದಾದಮೇಲೆ ಇವಾಗ ಭುಜದ ಮೇಲೆ ಇಟ್ಟು ಈ ರೀತಿ ಸ್ಟಿಚ್ ಹಾಕ್ಕೊಳ್ತಾ ಹೋಗೋದು ಅಷ್ಟೇ. ಆ ಕಡೆದ್ದು ಆ ಕಡೆಗೆ ಸ್ಟಿಚ್ ಮಾಡಿ. ಸೊ ಅದು ನಾವು ನಾಚ್ ತೆಗ್ದಿರೋ ಅಂಥದ್ದು ಫ್ರಂಟ್ ಶೇಪ್ ತೆಗ್ದಿರೋದು ಫ್ರಂಟ್ಗೆ ಬರಬೇಕು, ಅದು ಆ ರೀತಿ ಸ್ಟಿಚ್ ಹಾಕ್ಕೊಳ್ಳಿ. ಬ್ಯಾಕ್ ಸೈಡಲ್ಲಿ ನಾವು ತೆಗ್ದಿರೋಂಥದ್ದು ಬ್ಯಾಕ್ ಸೈಡ್ಗೆ ಬರಬೇಕು ಆ ರೀತಿ. ಸೊ ಬ್ಯಾಕ್ ಸೈಡಲ್ಲಿ ಅದೇ ರೀತಿ ಶೇಪ್ ತೆಗ್ದಿಲ್ಲ, ನೀವು ಹಂಗಂದ್ಬಿಟ್ಟು ಬ್ಯಾಕ್ ಸೈಡು ಕೂಡ ಕಟ್ ಮಾಡ್ಕೊಂಡು ಬಿಟ್ಟಿರ. ನಾನು ಹೇಳಿದ್ದು ಬ್ಯಾಕ್ ಸೈಡ್ಗೆ ಈ ರೀತಿ ಅಟ್ಯಾಚ್ ಮಾಡಿ ಫ್ರಂಟ್ ಮಾತ್ರ ಶೇಪ್ ತೆಗ್ದಿರೋ ಕಡೆ ಸ್ಟಿಚ್ ಮಾಡ್ಕೋಬೇಕು ಅಂತ. ನೋಡಿ ಈ ರೀತಿ ಫ್ರಂಟ್ ಶೇಪ್ ತೆಗ್ದಿದ್ದೀವಿ ಅಲ್ವಾ, ಹಾಗಾಗಿ ಅದನ್ನು ಶೇಪ್ ಬರೋ ರೀತಿ ನೀವು ಇಟ್ಕೊಂಡು ಸ್ಟಿಚ್ ಮಾಡಬೇಕು. ಇವಾಗ ಇನ್ನೊಂದು ಸ್ಲೀವ್ಸ್ನ ನಿಧಾನಕ್ಕೆ ತೋರಿಸ್ತೀನಿ ನೋಡಿ ಹೇಗೆ ಅಂತ. ಇವಾಗ ಇದಕ್ಕೆ ಇನ್ನೊಂದು ಸ್ಟಿಚ್ ಅನ್ನೋದನ್ನು ಹಾಕೋತಾ ಇದ್ದೀನಿ. ಸೊ ಡಬಲ್ ಸ್ಟಿಚ್ ಹಾಕಿರೋದನ್ನ ಸ್ವಲ್ಪ ಫಾಸ್ಟ್ ಮಾಡಿದ್ದೀನಿ ನೋಡಿ. ಈಗ ಇದು ರೆಡಿ ಆಯ್ತಲ್ವಾ, ಇದನ್ನು ಕೂಡ ಅಳತೆ ಬ್ಲೌಸ್ನ ಇಟ್ಟು ಕರೆಕ್ಟ್ ಇದೆಯಾ ಇಲ್ವಾ ಅಂತ ಒಂದು ಸಲ ಚೆಕ್ ಮಾಡ್ಕೊಂಡು ಬಿಡಬೇಕು. ಸೊ ನಾನಿವಾಗ ತೋರಿಸೋ ಪಾಯಿಂಟ್ಗಳನ್ನೆಲ್ಲ ಒಂದೊಂದು ಸಲ ಚೆಕ್ ಮಾಡ್ತು ಅಂತಂದರೆ ನಿಮಗೂ ಕೂಡ ಕರೆಕ್ಟಾಗಿ ಫಿನಿಶಿಂಗ್ ಅನ್ನೋದು ತುಂಬಾ ನೀಟಾಗಿ ಬರ್ತಾ ಹೋಗುತ್ತೆ. ಸೊ ಇದನ್ನು ಕೂಡ ಅಷ್ಟೇ ಈ ರೀತಿ ಇಟ್ಕೊಂಡು ಒಂದು 1/4 ಇಂಚಷ್ಟು ಎಕ್ಸ್ಟ್ರಾ ಬರಬೇಕು. ಯಾಕಂತಂದರೆ ಅಲ್ಲಿ ಪೈಪಿಂಗ್ ಬರುತ್ತೆ ಅಲ್ವಾ, ಅಲ್ಲಿಗೆ ನಿಮಗೆ 1/4 ಇಂಚಷ್ಟು ಎಕ್ಸ್ಟ್ರಾ ಬಂತು ಅಂತಂದರೆ ಅದು ನಿಮಗೆ ಪರ್ಫೆಕ್ಟಾಗಿ ಇದೆ ಅಂತ ಅರ್ಥ. ಸೊ ನೋಡಿ ಕರೆಕ್ಟಾಗಿದೆ ಅಲ್ವಾ. ಕಟಿಂಗ್ ಮಾಡುವಾಗ ಕರೆಕ್ಟಾಗಿ ಮಾಡ್ತು ಅಂತಂದರೆ ಯಾವುದೇ ಚೇಂಜಸ್ ಇರೋದಿಲ್ಲ, ಪರ್ಫೆಕ್ಟಾಗಿ ಬರುತ್ತೆ. ಇದಾದ ನಂತರ ಇನ್ನೊಂದು ಸ್ಲೀವ್ಸ್ನು ಕೂಡ ನಾನು ನಿಧಾನಕ್ಕೆ ತೋರಿಸ್ತೀನಿ ಅಂದೆ ಅಲ್ವಾ, ಯಾವ ರೀತಿ ಅಂತ ತೋರಿಸ್ತೀನಿ ನೋಡಿ. ನಾವಿವಾಗ ಅದನ್ನು ಇಟ್ಕೊಂಡು ಫ್ರಂಟ್ ಪಾರ್ಟ್ ಕಡೆ ನಾವು ಸ್ಲೀವ್ಸ್ನ ಅಟ್ಯಾಚ್ ಮಾಡೋದು ಬಂದು ಫ್ರಂಟ್ ಪಾರ್ಟ್ ಕಡೆ ಬರಬೇಕು. ಆ ರೀತಿ ಇಟ್ಕೊಳ್ಳಿ. ಮಧ್ಯಕ್ಕೆ ಫೋಲ್ಡ್ ಮಾಡಿಕೊಂಡು ಫಸ್ಟು ಒಂದು ನಾಚ್ ಹಾಕ್ಕೊಳ್ಳಿ. ನೋಡಿ ಈ ರೀತಿ ಮಧ್ಯಕ್ಕೆ ಫೋಲ್ಡಿಂಗ್ ಮಾಡಿಕೊಂಡು ಒಂದು ನಾಚ್ ಅನ್ನೋದನ್ನು ಹಾಕೊಂಡಾದ್ಮೇಲೆ ಫ್ರಂಟ್ ಸೈಡ್ಗೆ ಫ್ರಂಟ್ ಬರಬೇಕು. ಅದು ಆ ರೀತಿ ಓಪನ್ ಮಾಡಿಕೊಂಡು ನಾವು ನಾಚ್ ಹಾಕ್ಕೊಂಡಿರ್ತೀವಿ ಅಲ್ವಾ, ಆ ಕಡೆ ಸೈಡಿಂದ ಒಂದು 1/4 ಇಂಚಷ್ಟು ಹಿಂದೆ ಎಳ್ಕೋಬೇಕು. ಈ ರೀತಿ ನಾಚಿಂದ ಪಕ್ಕಕ್ಕೆ ಈ ರೀತಿ ಹಿಂದೆ ಎಳ್ಕೊಳ್ತು ಅಂತಂದರೆ ನಿಮಗೆ ಫ್ರಂಟಲ್ಲಿ ಶೇಪ್ ಅನ್ನೋದು ಬರ್ತಾ ಹೋಗುತ್ತೆ. ನೋಡಿ ಈ ರೀತಿ ಹಿಂದೆ ಎಳ್ಕೊಂಡ್ರೆ. ಸೊ ಹಂಗೇ ಶೇಪ್ ಹಾಕೋದನ್ನು ಕೂಡ ಕಲ್ತ್ಕೋಬೋದು. ನಾನು ಬಿಗಿನರ್ಸ್ಗೆ ಶೇಪ್ ಅನ್ನೋದು ಕರೆಕ್ಟಾಗಿ ಬರಲಿ ಅಂತ ಕಾರಣಕ್ಕೋಸ್ಕರ ಈ ರೀತಿ ಟ್ರಿಕ್ಸ್ನ ಹೇಳ್ಕೊಡ್ತಾ ಇದ್ದೀನಿ ಅಷ್ಟೇ. ನೋಡಿ ಈ ರೀತಿ ಎಕ್ಸ್ಟ್ರಾ ಪೀಸ್ ಇರೋ ಅಂಥದ್ದನ್ನು ಇವಾಗ ಕಟಿಂಗ್ ಮಾಡ್ತು ಅಂತಂದರೆ ನಿಮಗೆ ಫ್ರಂಟ್ ಶೇಪ್ ಅನ್ನೋದು ಬರ್ತಾ ಹೋಗುತ್ತೆ. ಸೊ ಇವ್ರದ್ದು ಸ್ಲೀವ್ಸ್ ದಪ್ಪ ಇರೋದ್ರಿಂದ ನಾನು ಸ್ವಲ್ಪ ಮಾತ್ರ ಫ್ರಂಟ್ ಶೇಪ್ನ ತೆಗೆದಿದ್ದೀನಿ. ಸ್ಲೀವ್ಸ್ ಸಣ್ಣ ಇತ್ತು ಅಂತಂದರೆ ಸ್ವಲ್ಪ ಜಾಸ್ತಿನೇ ತೆಗೀರಿ, ಆವಾಗ ನಿಮಗೆ ನೀಟಾಗಿ ಕೂರುತ್ತೆ. ಸೊ ಇದನ್ನು ಕೂಡ ಅಷ್ಟೇ ನಾನು ಹೇಳ್ದೆ ಅಲ್ವಾ, ಅದೇ ರೀತಿ ಫ್ರಂಟ್ಗೆ ಹಾಗೆಯೇ ಬ್ಯಾಕ್ಗೆ ಈ ರೀತಿ ಅರ್ಧದಿಂದ ಸ್ಟಿಚ್ ಮಾಡ್ಕೊಳ್ತಾ ಹೋಗೋದು. ಇದನ್ನು ಕೂಡ ಎರಡೂ ಸೈಡ್ ಕೂಡ ಈ ರೀತಿ ಸ್ಟಿಚ್ ಹಾಕ್ಕೊಂಡು ಇದಾದ ನಂತರ ಇವಾಗ ಅದಕ್ಕೂ ಕೂಡ ಅಷ್ಟೇ ಮೇಲ್ಗಡೆ ಡಬಲ್ ಸ್ಟಿಚ್ ಅನ್ನೋದನ್ನು ಹಾಕ್ಕೊಳ್ಳಿ. ನೋಡಿ ಇವಾಗ ಇದಿಷ್ಟ ಆಯಿತು. ಇದಕ್ಕೆ ಡಬಲ್ ಸ್ಟಿಚ್ ಅನ್ನೋದನ್ನು ಹಾಕೋತಾ ಇದ್ದೀನಿ. ಇದಿಷ್ಟ ಆಯ್ತಲ್ವಾ, ಇವಾಗ ಪೈಪಿಂಗ್ ಹಾಕ್ಕೊಳ್ಳೋದಕ್ಕೆ ಸ್ಟಾರ್ಟ್ ಮಾಡೋಣ ಬನ್ನಿ. ನಾನು ಇದನ್ನು 1.5 ಇಂಚು ಬಟ್ಟೆನ ತಗೊಂಡಿದ್ದೀನಿ. ಸೊ ನೋಡಿ ಈ ರೀತಿ ಅವ್ರದ್ದು ಬಟ್ಟೆ ಪೀಸ್ ಸಾಕಾಗಲಿಲ್ಲ, ಹಾಗಾಗಿ ನಾನು ಬ್ಲ್ಯಾಕ್ ಕಲರ್ ಬೇರೆ ತಗೊಂಡಿದ್ದೀನಿ. ಈ ರೀತಿ ಫೋಲ್ಡಿಂಗ್ ಮಾಡಿಕೊಂಡು ಉಕ್ಸ್ಪಟ್ಟಿ ಕಡೆ ತಗೊಳ್ಳಿ. ಫಸ್ಟು ಉಕ್ಸ್ಪಟ್ಟಿ ಕಡೆ ತಗೊಂಡು ನಾವು
ಒಂದು ಫೋಲ್ಡಿಂಗ್ ಅನ್ನೋದನ್ನು ಮಾಡ್ಕೊಳ್ಳಿ. ಫಸ್ಟು ಫೋಲ್ಡಿಂಗ್ ಮಾಡಿಕೊಂಡು ಅದ್ರ ಮೇಲ್ಗಡೆ ಇಟ್ಟು 1/4 ಇಂಚಷ್ಟು ಗ್ಯಾಪ್ಗೆ ಸ್ಟಿಚ್ ಮಾಡ್ಕೊಳ್ತಾ ಹೋಗಬೇಕು. ನೋಡಿ ಈ ರೀತಿ ಮೇಲ್ಗಡೆ ಇಟ್ಟು ನಿಧಾನಕ್ಕೆ ಸ್ಟಿಚ್ ಮಾಡ್ಕೊಳ್ತಾ ಹೋಗಬೇಕು. ಈ ರೀತಿ ಸ್ಟಿಚ್ ಮಾಡ್ಕೊಳ್ತಾ ಹೋಗಬೇಕು. ಫಸ್ಟ್ ಈ ರೀತಿ ರಫ್ ಮಾಡ್ಕೊಳ್ಳಿ. ರಫ್ ಮಾಡ್ಕೊಂಡಾದಮೇಲೆ 1/4 ಇಂಚಷ್ಟು ಬಟ್ಟೆನ ಮಾತ್ರ ನೀಟಾಗಿ ಸ್ಟಿಚ್ ಮಾಡ್ಕೊಳ್ತಾ ಹೋಗಿ. ಸೊ ನಿಮಗೆ ಅರ್ಥ ಆಗ್ತಾಯಿದೆ ಅಂತ ಅನ್ಕೋತೀನಿ, ಅದಕ್ಕೇ ಹತ್ತಿರದಿಂದ ಕೂಡ ತೋರಿಸ್ತಾ ಇದ್ದೀನಿ, ತುಂಬಾ ಈಸಿಯಾಗಿ ನಿಮಗೆ ಅರ್ಥ ಆಗಲಿ. ಇದರಿಂದ ನೀವು ಒಂದೇ ಸಲಕ್ಕೆ ಬ್ಲೌಸ್ ಕಟಿಂಗ್ ಕಲೀಲಿ ಅನ್ನೋ ಕಾರಣಕ್ಕೋಸ್ಕರ ಸೊ ನಾನು ನೋಡಿ ಹತ್ತಿರದಿಂದ 1/4 ಇಂಚಷ್ಟಕ್ಕೆ ಮಾತ್ರ ಈ ರೀತಿ ಸ್ಟಿಚ್ ಹಾಕ್ಕೊಳ್ತಾ ಹೋಗೋದು. ಇವಾಗ ಪೂರ್ತಿ ಬೇಗ ಸ್ಟಿಚ್ ಮಾಡಿಬಿಡೋಣ. ಸೊ ಇದು ನಿಮಗೆ ಅರ್ಥ ಆಯಿತು ಅಂತ ಅನ್ಕೋತೀನಿ. ನೋಡಿ ಈಗ ಪೂರ್ತಿ ಬ್ಲೌಸ್ನು ಫಸ್ಟು ಈ ರೀತಿ 1/4 ಇಂಚಷ್ಟು ಗ್ಯಾಪ್ಗೆ ಸ್ಟಿಚ್ ಮಾಡ್ಕೊಂಡ್ಬಿಟ್ಟೆ. ಇದು ಪೀಸು ಸಾಕಾಗಲಿಲ್ಲ, ಹಾಗಾಗಿ ಇನ್ನೊಂದು ಸ್ವಲ್ಪ ಬಟ್ಟೆನ ಕಟ್ ಮಾಡ್ಕೊಂಡು ಬಂದು ಎಕ್ಸ್ಟ್ರಾ ಅದಕ್ಕೆ ಅಟ್ಯಾಚ್ ಮಾಡಿಕೊಂಡು ಮತ್ತೆ ಈ ರೀತಿ ಜಾಯಿಂಟ್ ಮಾಡಿದೆ. ನೆಕ್ಸ್ಟು ಇದಿಷ್ಟು ಸ್ಟಿಚ್ ಆದಮೇಲೆ ಎಕ್ಸ್ಟ್ರಾ ಇರೋವಂಥ ಬಟ್ಟೆನೆಲ್ಲ ಕಟ್ ಮಾಡ್ಕೊಳ್ತಾ ಹೋಗಬೇಕು. ಇವಾಗ ನೀವು ಎಕ್ಸ್ಟ್ರಾ ಬಟ್ಟೆನ ಕಟಿಂಗ್ ಮಾಡ್ತೀನಿ ಅಂತಂದ್ಬಿಟ್ಟು ಬ್ಲೌಸ್ ಏನಾದರೂ ಕಟ್ ಮಾಡಿಬಿಟ್ಟಿರ, ಸೊ ನೋಡಿಕೊಂಡು ಸ್ವಲ್ಪನೇ ಈ ರೀತಿ ಇಟ್ಕೊಂಡು ಎಕ್ಸ್ಟ್ರಾ ಇರೋವಂಥ ಅಂದರೆ ಸ್ವಲ್ಪ ಎಕ್ಸ್ಟ್ರಾ ಮಿಕ್ಕೊಂಡಿರುತ್ತೆ ಅಲ್ವಾ, ಅದೇನಾಗುತ್ತೆ ನಿಮಗೆ ಉಲ್ಟಾ ಪೈಪಿಂಗ್ ಹಾಕಿದಾಗ ಅದು ಕಾಣಿಸುತ್ತೆ. ಅದಕ್ಕೋಸ್ಕರ ಕಾಣಿಸ್ಬಾರ್ದು, ನೀಟಾಗಿ ಕಾಣಿಸ್ಬೇಕು ಅಂತಂದರೆ ಎಕ್ಸ್ಟ್ರಾ ಬಟ್ಟೆನೆಲ್ಲ ಕಟಿಂಗ್ ಮಾಡ್ಕೊಳ್ತಾ ಬರೋದು. ನೋಡಿ ಈ ರೀತಿ ಒಂದು ಕಡೆಯಿಂದ ನೀಟಾಗಿ ಕಟ್ ಮಾಡ್ಕೊಳ್ಳಿ. ಸೊ ಪೂರ್ತಿ ಸೈಡ್ ಕೂಡ ಎಲ್ಲನೂ ಕೂಡ ಕಟ್ ಮಾಡ್ಕೊಂಡಾದಮೇಲೆ ಕರ್ವ್ ಶೇಪಲ್ಲಿ ನಾವು ಒಂದೊಂದು ನಾಚ್ ಹಾಕೊಳ್ಳಿ ಈ ರೀತಿ. ಆವಾಗ ನಿಮಗೆ ಶೇಪ್ ಅನ್ನೋದು ನೀಟಾಗಿ ಕೂರುತ್ತೆ. ಸೊ ನೋಡಿ ಬ್ಯಾಕ್ ಸೈಡ್ ಕೂಡ ಅದೇ ರೀತಿ ಒಂದೊಂದು ನಾಚ್ ಹಾಕೊಳ್ಳಿ. ಫ್ರಂಟ್ ಸೈಡಲ್ಲೂ ಕೂಡ ಈ ರೀತಿ ನಾಚ್ ಹಾಕೊಳ್ಳಿ. ನಿಮಗೆ ರೌಂಡ್ ಶೇಪ್ ಎಲ್ಲಿ ಬಂದಿದೆ ಅಲ್ವಾ ಅಲ್ಲಿಗೆ ಈ ರೀತಿ ನಾಚ್ ಹಾಕ್ಕೊಳ್ಬೇಕು. ಇಲ್ಲೂ ಕೂಡ ಅಷ್ಟೇ ರೌಂಡ್ ಶೇಪ್ ಬಂದಿರೋದಕ್ಕೆ ಈ ರೀತಿ ನಾಚ್ ಹಾಕೊಂಡಾದಮೇಲೆ ಇವಾಗ ಮೇಲ್ಗಡೆ ಇದನ್ನು ಈ ರೀತಿ ಫೋಲ್ಡಿಂಗ್ ಮಾಡಿಬಿಟ್ಟು ಮೇಲ್ಗಡೆ ಇಟ್ಟು ಸ್ಟಿಚ್ ಹಾಕ್ಕೊಳ್ಳಿ. ನೋಡಿ ಈ ರೀತಿ ಮಡಚಿಬಿಟ್ಟು ಅದ್ರ ಮೇಲ್ಗಡೆ ಸ್ಟಿಚ್ ಹಾಕ್ಕೊಳ್ಳಿ. ನೋಡಿ ಈ ರೀತಿ ಮಡಚಿಬಿಟ್ಟು ಅದ್ರ ಮೇಲ್ಗಡೆ ಸ್ಟಿಚ್ ಹಾಕೋಬೇಕು. ಇದನ್ನು ಒಳಗಡೆ ಫೋಲ್ಡ್ ಮಾಡಿಲ್ಲ ನಾನು, ಹಾಗೆಯೇ ಮೇಲೆ ಈ ರೀತಿ ನೋಡಿ ಈ ರೀತಿ ಮಡ್ಚ್ಕೊಂಡು ಮೇಲ್ಗಡೆ ಸ್ಟಿಚ್ ಹಾಕೋತಾ ಇದ್ದೀನಿ. ಆವಾಗ ನಿಮಗೆ ಫೋಲ್ಡಿಂಗ್ ಮಾಡಿದಾಗ ಅದು ನೀಟಾಗಿ ಬರುತ್ತೆ. ಅದಕ್ಕೋಸ್ಕರ ನಾನು ಇದನ್ನು ಈ ರೀತಿ ಸ್ಟಿಚ್ ಹಾಕೋತಾ ಇದ್ದೀನಿ. ನೋಡಿ ಇದು ಅರ್ಥ ಆಯ್ತಾ ಇದೆ ಅಂತ ಅನ್ಕೋತೀನಿ. ಸೊ ಏನಾದರೂ ಇತ್ತು ಅಂತಂದರೆ ಕಮೆಂಟ್ ಮಾಡಿ ತಿಳಿಸಿ. ಸೊ ನಾನು ರಿಪ್ಲೈನ ಮಾಡ್ತೀನಿ ನಿಮಗೆ. ಅದಕ್ಕೆ ಇಲ್ಲ ಅಂತಂದರೆ ವೀಡಿಯೋ ಮಾಡಿ ಅಪ್ಲೋಡ್ ಮಾಡ್ತೀನಿ. ಫಸ್ಟ್ ರಿಪ್ಲೈ ಮಾಡ್ತೀನಿ. ರಿಪ್ಲೈಲಿ ನಿಮಗೆ ಅರ್ಥ ಆಗಲಿಲ್ಲ ಅಂತಂದರೆ ಅದಕ್ಕೋಸ್ಕರನೇ ವೀಡಿಯೋ ಮಾಡಿ ಅಪ್ಲೋಡ್ ಮಾಡ್ತೀನಿ. ಸೊ ಯಾವುದೇ ರೀತಿ ಟೆನ್ಷನ್ ತಗೋಬೇಡಿ, ನೀವು ಬೇಗ ಕಲಿಬೇಕು ಅಷ್ಟೇ. ಸೊ ನೋಡಿ ಇದಿಷ್ಟು ಆಯ್ತಲ್ವಾ. ಇವಾಗ ಇದನ್ನು ಫೋಲ್ಡ್ ಮಾಡ್ಕೋಬೇಕು. ಮತ್ತೆ ಈ ರೀತಿ ಫೋಲ್ಡಿಂಗ್ ಮಾಡಬೇಕು. ಇದು ಬಂದು ಸಣ್ಣದಾಗಿ ಪೈಪಿಂಗ್ ರೀತಿ ಬರುತ್ತೆ. ಸೊ ಅದ್ರ ಮೇಲ್ಗಡೆ ಸ್ಟಿಚ್ ಹಾಕ್ಕೊಳ್ತಾ ಹೋಗಬೇಕು. ಸೊ ನಾನು ಬೇರೆ ಕಲರಲ್ಲಿ ಒಂದು ಪೈಪಿಂಗ್ ಹಾಕಿ ತೋರಿಸ್ತೀನಿ, ಆವಾಗ ನಿಮಗೆ ಕರೆಕ್ಟಾಗಿ ಗೊತ್ತಾಗುತ್ತೆ. ಇದು ಬಂದು ಈ ರೀತಿ ಸ್ಟಿಚ್ ಹಾಕ್ಕೊಳ್ತಾ ಹೋಗಬೇಕು. ನಾವು ಬಟ್ಟೆ ಮೇಲೆ ಸ್ಟಿಚ್ ಹಾಕ್ಕೊಂಡಿದ್ವಲ್ವ ಅದನ್ನು ಇವಾಗ ಫೋಲ್ಡಿಂಗ್ ಮಾಡಿಕೊಂಡು ಲೈನಿಂಗ್ನ ಒಳಗಡೆ ಹಾಕ್ಬಿಟ್ಟು ಬ್ಲೌಸ್ ಮೇಲ್ಗಡೆ ಮಾತ್ರ ಈ ರೀತಿ ಸ್ಟಿಚ್ ಹಾಕ್ಕೊಳ್ತಾ ಹೋಗಬೇಕು. ನೋಡಿ ಬ್ಲ್ಯಾಕ್ ಬಟ್ಟೆ ಎಲ್ಲ ಒಳಗಡೆ ಹೋಗಬೇಕು. ನಾವು ಲೈನಿಂಗ್ ಈ ಬಟ್ಟೆ ಮಾತ್ರ ನಿಮಗೆ ಬ್ಲೌಸ್ ಪೀಸ್ ಮಾತ್ರ ಮೇಲ್ಗಡೆ ಬರಬೇಕು. ಆ ರೀತಿ ಸ್ಟಿಚ್ ಹಾಕ್ಕೊಳ್ಳಿ. ನೋಡಿ ಈ ರೀತಿ ಪೂರ್ತಿಯಾಗಿ ಸ್ಟಿಚಿಂಗ್ ಎಲ್ಲ ಹಾಕೊಂಡಾದಮೇಲೆ ಕಾಜಾಪಟ್ಟಿ ಸೈಡು ನಾವು ಮಧ್ಯಕ್ಕೆ ಸ್ಟಿಚ್ ಹಾಕ್ಕೊಂಡಿದ್ವಿ ಅಲ್ವಾ, ಅಲ್ಲಿ ಕಾಜಾನ ಮಾಡಿರಲಿಲ್ಲ. ನಾನು ಮಷೀನಲ್ಲೇ ಮಾಡೋದನ್ನು ತೋರಿಸ್ತೀನಿ. ನಿಮಗೆ ಬೇಕು ಅಂತಂದರೆ ನೀವು ಹೈ ಕೂಡ ಮಾಡ್ಕೋಬೋದು, ಕೈಯಲ್ಲಿ ಕೂಡ ಮಾಡ್ಕೊಳ್ಳಿ. ನಾನು ಮಷೀನಲ್ಲೇ ಮಾಡ್ತೀನಿ. ಸೊ ಹಾಗಾಗಿ ಮಷೀನಲ್ಲೇ ತೋರಿಸಿದ್ದೀನಿ. ನಾವು ವರ್ಕ್ ಬ್ಲೌಸ್ಗೆ ಹಾಗೆಯೇ ಡಿಸೈನ್ ಬ್ಲೌಸ್ಗಳಿಗೆ ಮಾತ್ರ ಕೈಯಲ್ಲಿ ಹೈ ಮಾಡೋದು, ಇಲ್ಲ ಅಂತಂದರೆ ಈ ರೀತಿ ಮಷೀನಲ್ಲೇ ಮಾಡಿಬಿಡ್ತೀನಿ. ಇಲ್ಲೇ ನೋಡಿ ಇವಾಗ ರಫ್ ಸ್ಟಿಚ್ ಮಾಡ್ಕೊಳ್ತೀನಿ. ಇಲ್ಲಿ ತನಕ ಬಂದು ಇವಾಗ ರಫ್ ಮಾಡ್ಕೊಳ್ಳಿ. ಯಾಕಂತಂದರೆ ಅದು ಮೊದಲನೇದು ಬರುತ್ತೆ ನಿಮಗೆ ಐ ಬಂದು, ಎಲ್ಲಕ್ಕೂ ಕೂಡ ಮಾರ್ಕ್ ಮಾಡ್ಕೊಳ್ಳಿ 5 ಬರೋ ಥರ. ಈ ರೀತಿ ಮಾರ್ಕ್ ಮಾಡಿಕೊಂಡು ಇವಾಗ ಸ್ಟಿಚ್ ಮಾಡ್ಕೊಳ್ಳೋದು ಅಷ್ಟೇ. ನೋಡಿ ಒಂದು 1/4 ಇಂಚಷ್ಟು ಗ್ಯಾಪ್ ಬಿಟ್ಟು ಈ ರೀತಿ ಸ್ಟಿಚ್ ಮಾಡ್ಕೊಳ್ಳಿ. ಮಧ್ಯೆ ಒಂದು ನಿಮಗೆ ಒಂದು 1/4 ಇಂಚಷ್ಟು ಗ್ಯಾಪ್ ಬರಬೇಕು. ನಾವು ಎಲ್ಲಿ ಮಾರ್ಕ್ ಮಾಡ್ಕೊಂಡಿದ್ವಿ ಈ ಥರ ಬರಬೇಕು. ಅದು ನೋಡಿ ಮೇಲ್ಗಡೆಯಿಂದ ಅಂದರೆ ಕೆಳಗಡೆ ಈ ರೀತಿ ಹೋಗಿ ಮೇಲ್ಗಡೆ ಬಂದಾಗ ವಿ ಥರ ಬರಬೇಕು. ಅಷ್ಟಕ್ಕೆ ಮಾರ್ಕ್ ಮಾಡ್ಕೊಳ್ಳಿ. ಸೊ ಇದು ನಿಮಗೆ ಗೊತ್ತಾಗಿದೆ ಅಂತ ಅನ್ಕೋತೀನಿ. ಆದರೆ ಇದು ಸ್ಟಿಚಿಂಗ್ ಕಾಣಿಸ್ತಾ ಇಲ್ಲ, ಯಾಕಂತಂದರೆ ಇದು ಬ್ಲ್ಯಾಕ್ ಕಲರ್ ಆಗಿರೋದ್ರಿಂದ ನಿಮಗೆ ಸ್ಟಿಚಿಂಗ್ ಕಾಣಿಸ್ತಾ ಇಲ್ಲ. ನನಗೆ ಗೊತ್ತಾಗಲಿಲ್ಲ ಅಂತಂದರೆ ಕಮೆಂಟ್ ಮಾಡಿ, ನಾನು ಬೇರೆ ಕಲರಲ್ಲಿ ಹಾಕಿ ನಿಮಗೆ ದಾರ ಬೇರೆ ಕಲರಲ್ಲಿ ಹಾಕಿ ತೋರಿಸ್ಕೊಡ್ತೀನಿ, ಸಪ್ರೇಟ್ ವೀಡಿಯೋನ ಮಾಡಿ ಹೇಗೆ ಅಂತಂದ್ಬಿಟ್ಟು. ಯಾಕಂತಂದರೆ ಸುಮಾರು ಜನಕ್ಕೆ ಇದೇ ಕನ್ಫ್ಯೂಸ್ ಇರುತ್ತೆ, ಹಾಗಾಗಿ ಹೇಳ್ತಾ ಇದ್ದೀನಿ. ಸೊ ವಿ ಥರ ಆಗ್ತು ಅಂತಂದರೆ ನಿಮಗೆ ಬರುತ್ತೆ, ನಾನು ಅದಕ್ಕೇ ಹೇಳ್ತಾ ಇದ್ದೀನಿ ವಿ ಅಂತಂದ್ಬಿಟ್ಟು.
ನೋಡಿ ಇದಿಷ್ಟು ಆದಮೇಲೆ ಇವಾಗ ಲಾಸ್ಟಿಗೂ ಕೂಡ ಇದೇ ರೀತಿ ಸ್ಟಿಚ್ ಮಾಡ್ಕೊಳ್ಳೋಣ. ನೋಡಿ ಇದಿಷ್ಟು ಇವಾಗ ಸ್ಟಿಚಿಂಗ್ ಮಾಡಿ ಆಯಿತು. ಸೊ ಫ್ರಂಟು ಮತ್ತು ಬ್ಯಾಕು ಎರಡೂ ಕೂಡ ರೆಡಿ ಆಯಿತು. ಇವಾಗ ನೋಡಿ ಪೈಪಿಂಗ್ ಕೂಡ ಹಾಕಾಯಿತು. ನೆಕ್ಸ್ಟ್ ಬಂದು ಸೈಡ್ ಫಿಟ್ಟಿಂಗ್ ಹೇಗೆ ಮಾಡಬೇಕು ಅಂತ ತೋರಿಸ್ತೀನಿ ನೋಡಿ. ಫಸ್ಟ್ ಈ ರೀತಿ ಬೆನ್ನಿನ ಪಾರ್ಟ್ನ ಈ ರೀತಿ ಮಧ್ಯಕ್ಕೆ ಫೋಲ್ಡಿಂಗ್ ಮಾಡ್ಕೊಳ್ಳಿ. ಮಧ್ಯಕ್ಕೆ ಫೋಲ್ಡಿಂಗ್ ಮಾಡ್ಕೊಂಡಾದಮೇಲೆ ಅಳತೆ ಬ್ಲೌಸ್ನು ಕೂಡ ಫೋಲ್ಡಿಂಗ್ ಮಾಡಿಕೊಂಡು ಮಾರ್ಕ್ ಮಾಡ್ಕೊಳ್ಳಿ. ಸೊ ನೋಡಿ ನಾವು ಆಲ್ರೆಡಿ ಮಾರ್ಕ್ ಮಾಡ್ಕೊಂಡಿದ್ವಿ ಅಲ್ವಾ, ಅದೇ ಮಾರ್ಕ್ ಇತ್ತು ಅಂತಂದರೂ ಪರವಾಗಿಲ್ಲ. ಸೊ ನಿಮಗೆ ಗೊತ್ತಾಗಲಿ ಅನ್ನೋ ಕಾರಣಕ್ಕೋಸ್ಕರ ಸಪ್ರೇಟು ಮಾಡ್ತಾಯಿದ್ದೀನಿ. ಈ ರೀತಿ ಸಪ್ರೇಟ್ ಕೂಡ ಮಾಡ್ಕೋಬೋದು. ಈ ರೀತಿ ಮಾರ್ಕ್ ಮಾಡಿಕೊಂಡು ಇವಾಗ ನಾವು ಸೈಡ್ ಫಿಟ್ಟಿಂಗ್ ಅನ್ನೋದನ್ನು ಮಾಡ್ಕೊಳ್ಳೋಣ. ನೋಡಿ ಈ ರೀತಿ ಮಾರ್ಕ್ ಮಾಡ್ಕೊಂಡ್ವಿ ಅಲ್ವಾ, ಕಾಜಾಪಟ್ಟಿ ಸೈಡು ಕಾಜಾಪಟ್ಟಿನೇ ಮಾರ್ಕ್ ಮಾಡ್ಕೋಬೇಕು, ಉಕ್ಸ್ಪಟ್ಟಿ ಸೈಡು ಉಕ್ಸ್ಪಟ್ಟಿನೇ ಬರಬೇಕು. ಆ ರೀತಿ ಮಾರ್ಕ್ ಮಾಡ್ಕೊಳ್ತಾ ಹೋಗಿ. ಸೊ ನೋಡಿ ಈ ರೀತಿ ಮಾರ್ಕ್ ಮಾಡಿಕೊಂಡೆ. ಇದು ಬಂದು ಕಾಜಾಪಟ್ಟಿ ಸೈಡ್ ಮಾರ್ಕ್ ಮಾಡ್ಕೊತಿದ್ದೀನಿ ಅಲ್ವಾ, ಅದಕ್ಕೆ ಕಾಜಾಪಟ್ಟಿ ಸೈಡೇ ಮಾರ್ಕ್ ಮಾಡಿಕೊಂಡೆ. ಇದಾದಮೇಲೆ ನೀವು ಎರಡೂ ಸೇರಿಸಿ ಗುಂಡ್ಪೇನ್ಗಳನ್ನಾದರೂ ಹಾಕ್ಕೊಳ್ಳಿ. ಇಲ್ಲಾಂತಂದರೆ ಹಾಗೆ ಇಟ್ಟು ಮಾರ್ಕ್ ಮಾಡ್ಕೊತೀನಿ ಅಂತಂದರೆ ಹಾಗೆ ಇಟ್ಟು ಕೂಡ ಮಾರ್ಕ್ ಮಾಡ್ಕೋಬೋದು. ನೋಡಿ ಬ್ಲೌಸ್ನ ಈ ರೀತಿ ನೀಟಾಗಿ ಇಟ್ಕೊಳ್ಳಿ. ಫಸ್ಟು ಫೋಲ್ಡಿಂಗ್ ಮಾಡಿ ನೀಟಾಗಿ ಇಟ್ಕೊಂಡು ಎರಡೂ ಸೈಡ್ ಕೂಡ ಒಂದೇ ಸಮ ಬರಬೇಕು. ಆ ರೀತಿ ಇಟ್ಕೊಂಡಾದಮೇಲೆ ಫ್ರಂಟಲ್ಲಿ ಇವಾಗ ಸ್ಲೀವ್ಸ್ದು ಫ್ರಂಟ್ನ ಮಾರ್ಕ್ ಮಾಡ್ಕೊಳ್ಳಿ. ನೋಡಿ ಈ ಕಡೆ ಸೈಡು ಫ್ರಂಟ್ಗೆ ಬರಬೇಕು. ಆ ರೀತಿ ಮಾರ್ಕ್ ಮಾಡ್ಕೊಳ್ಳಿ. ಸ್ಲೀವ್ಸ್ನ ಮಧ್ಯಕ್ಕೆ ಫೋಲ್ಡ್ ಮಾಡಿ. ಈ ರೀತಿ ನಾನು ತೋರಿಸ್ತಾ ಇದ್ದೀನಿ ನೋಡಿ, ಮಧ್ಯಕ್ಕೆ ಫೋಲ್ಡ್ ಮಾಡಿ ಅಲ್ಲೂ ಕೂಡ ಒಂದು ಮಾರ್ಕ್ ಮಾಡ್ಕೊಳ್ಳಿ. ಆವಾಗ ನಿಮಗೆ ಸ್ಲೀವ್ಸ್ ಹತ್ರ ಯಾವುದೇ ರಿಂಕಲ್ಸ್ ಬರೋದಿಲ್ಲ. ಸೊ ಸ್ಲೀವ್ಸ್ ಹತ್ರ ಎಕ್ಸ್ಟ್ರಾ ಬಟ್ಟೆನೂ ಕೂಡ ಉಳ್ಕೊಂಡು ಅಲ್ಲಿ ನಿಮಗೆ ಲೂಸ್ ಥರ ಆಗೋದಿಲ್ಲ. ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ಇದಾದಮೇಲೆ ಭುಜದಿಂದ ಹಾರ್ಮೋಲ್ವರೆಗೂ ಕೂಡ ಈ ರೀತಿ ಇಟ್ಕೊಂಡು ಒಂದು ಮಾರ್ಕ್ ಮಾಡ್ಕೊಳ್ಳಿ. ಇದಾದ ನಂತರ ಅದು ಕರೆಕ್ಟ್ ಇದೆಯೇ ಇಲ್ವಾ ಅಂತ ಚೆಕ್ ಮಾಡ್ಕೊಳ್ಳಿ. ನೋಡಿ ಕಾಜಾಪಟ್ಟಿ ಸೈಡ್ನೇ ಇಟ್ಕೊಂಡು ಹಾರ್ಮೋಲ್ ಜಾಯಿಂಟ್ವರೆಗೂ ಕೂಡ ಇಟ್ಕೊಂಡು ಎಳೆದು ಟೈಟಾಗಿ ನೋಡಿ. ಈ ರೀತಿ ಎರಡನ್ನೂ ಎಳಿಬೇಕು. ನೀವು ಒಂದನ್ನು ಎಳೆದ್ರೆ ಆಗೋದಿಲ್ಲ. ಲೈನಿಂಗು ಮತ್ತು ನಾವು ಸ್ಟಿಚ್ ಇರೋವಂಥದ್ದು ಎರಡನ್ನೂ ಎಳೆದು ಒಂದು ಮಾರ್ಕ್ ಮಾಡ್ಕೊಳ್ಳಿ. ಮಾರ್ಕ್ ಮಾಡ್ಕೊಂಡಾದಮೇಲೆ ಅದನ್ನು ಸ್ಟ್ರೈಟ್ ಲೈನ್ ಇಟ್ಕೊಂಡು ನೋಡಿ ಈ ರೀತಿ ಡಾಟ್ನು ಕೂಡ ಕರೆಕ್ಟ್ ಇದೆಯಾ ಇಲ್ವಾ ಅಂತ ಒಂದು ಸಲ ಚೆಕ್ ಮಾಡ್ಕೊಳ್ಳಿ. ಅಲ್ಲಿಗೆ ಮಾರ್ಕ್ ಮಾಡಿಕೊಂಡು ಇವಾಗ ಸ್ಟ್ರೈಟ್ ಎಲ್ಲನೂ ಕೂಡ ಎಲ್ಲ ಡಾಟ್ಗಳನ್ನೂ ಕೂಡ ಈ ರೀತಿ ಸೇರಿಸ್ಕೊಂಡು ಅಲ್ಲಿಗೆ ಸ್ಟಿಚ್ ಹಾಕ್ಕೊಳ್ಳೋದು. ತುಂಬಾ ಈಸಿಯಾಗಿ ರೆಡಿ ಮಾಡ್ಕೋಬೋದು. ನೋಡಿ ಇದಿಷ್ಟು ರೆಡಿ ಆಯಿತು ಅಂತಂದರೆ ನಿಮಗೆ ಬ್ಲೌಸ್ ಅನ್ನೋದು ಪೂರ್ತಿಯಾಗಿ ರೆಡಿ ಆಯಿತು. ಇವಾಗ ಇದಿಷ್ಟು ಸ್ಟಿಚ್ ಮಾಡ್ಕೊಂಡಾದಮೇಲೆ ನೆಕ್ಸ್ಟು ಅದಕ್ಕೆ ಎಕ್ಸ್ಟ್ರಾ 3 ಹೊಲಿಗೆನ ಹಾಕ್ಕೊಳ್ಳೋದು ಅಷ್ಟೇ. ನೋಡಿ ಈ ರೀತಿ ಸ್ಟಿಚ್ ಹಾಕೊಂಡಾದ್ಮೇಲೆ ಇನ್ನೊಂದು ಹೊಲಿಗೆನೂ ಕೂಡ ಹಾಕೋತಾ ಇದ್ದೀನಿ. ಸೊ 3 ಹೊಲಿಗೆನೂ ಕೂಡ ಹಾಕ್ಕೊಳ್ಳಿ. ನಿಮಗೆ ಎಕ್ಸ್ಟ್ರಾ ಬಟ್ಟೆ ಬೇಕು ಅಂತಂದರೆ 4 ಹೊಲಿಗೆನ ಹಾಕ್ಕೊಳ್ಳಿ. ಸೊ ಇದು ಎಕ್ಸ್ಟ್ರಾ ಪೀಸ್ ಎಲ್ಲನೂ ಕಟ್ ಮಾಡಿ ತೆಗೆದುಬಿಡೋಣ. ಇನ್ನೊಂದು ಸೈಡ್ ಕೂಡ ಅದೇ ರೀತಿ ಫಿಟ್ಟಿಂಗ್ ಮಾಡ್ಕೋಬೇಕು. ಇವಾಗ ನೋಡಿ ಪ್ಲಸ್ ಮಾರ್ಕ್ ಬರಬೇಕು ಕರೆಕ್ಟಾಗಿ. ಆ ರೀತಿ ಫಿಟ್ಟಿಂಗ್ ಮಾಡ್ಕೊಳ್ಳಿ. ಉಕ್ಸ್ಪಟ್ಟಿ ಸೈಡು ಅಷ್ಟೇ, ಉಕ್ಸ್ಪಟ್ಟಿ ಕಡೆ ಇಟ್ಕೊಂಡು ಒಂದು ಮಾರ್ಕ್ ಮಾಡ್ಕೊಳ್ಳಿ. ಇದಾದ ನಂತರ ಸ್ಲೀವ್ಸ್ ಹತ್ರ ಇಟ್ಕೊಂಡು ಒಂದು ಮಾರ್ಕ್ ಮಾಡ್ಕೊಳ್ಳಿ. ನೋಡಿ ಈ ರೀತಿ ಒಂದು ಮಾರ್ಕ್ ಮಾಡ್ಕೊಂಡಾದಮೇಲೆ ಇದನ್ನು ಅಷ್ಟೇ ತೋಳಿನ ಮಧ್ಯಭಾಗನ ಇಟ್ಕೊಂಡು ಒಂದು ಮಾರ್ಕ್ ಮಾಡ್ಕೊಳ್ಳಿ. ಇದಾದ ನಂತರ ಭುಜದಿಂದ ಕಂಕ್ಳವರೆಗೂ ಕೂಡ ಇಟ್ಟು ಒಂದು ಮಾರ್ಕ್ ಮಾಡ್ಕೊಳ್ಳಿ. ಅದು ಕರೆಕ್ಟ್ ಇದೆಯಾ ಅಂತ ಒಂದು ಸಲ ಚೆಕ್ ಮಾಡ್ಕೊಳ್ಳಿ. ಇದಾದ ನಂತರ ಮಧ್ಯ ಡಾಟ್ವರೆಗೂ ಕೂಡ ಇಟ್ಕೊಂಡು ಸ್ವಲ್ಪ ಎಳೆದಿಟ್ಕೊಂಡು ಮಾರ್ಕ್ ಮಾಡ್ಕೊಳ್ಳಿ. ಇದನ್ನು ಕೂಡ ಈ ರೀತಿ ಅಟ್ಯಾಚ್ ಮಾಡ್ಕೊಳ್ಳಿ. ಅಷ್ಟೇ, ತುಂಬಾ ಈಸಿಯಾಗಿ ಪ್ಲೇನ್ ಬ್ಲೌಸ್ ಅನ್ನೋದನ್ನು ಸ್ಟಿಚ್ ಮಾಡ್ಕೋಬೋದು. ಸೊ 20 ನಿಮಿಷದಲ್ಲೆಲ್ಲ ನೀವು ಪ್ಲೇನ್ ಬ್ಲೌಸ್ ಅನ್ನೋದನ್ನು ರೆಡಿ ಮಾಡ್ಬೋದು. ನಾನು ಸ್ವಲ್ಪ ಎಕ್ಸ್ಪ್ಲೇನ್ ಮಾಡ್ತಾ ನಾನು ನಿಮಗೆ ಸ್ಟಿಚ್ ಮಾಡ್ತಿರೋದ್ರಿಂದ ಸ್ವಲ್ಪ ನಿಧಾನಕ್ಕೆ ಸ್ಟಿಚ್ ಮಾಡ್ತಾಯಿದ್ದೀನಿ. ನಿಮಗೆ ಬಿಗಿನರ್ಸ್ಗೆ ಅರ್ಥ ಆಗಲಿ ಅನ್ನೋ ಕಾರಣಕ್ಕೋಸ್ಕರ ಅಷ್ಟೇ. ಇವಾಗ ಸೊಂಟದ ಸುತ್ತಳತೆ ಕರೆಕ್ಟ್ ಇದೆಯಾ ಅಂತ ಒಂದು ಸಲ ಚೆಕ್ ಮಾಡ್ಕೊಂಡ್ಬಿಡಿ. ಸೊ ನೋಡಿ ಒಂದು ಸ್ವಲ್ಪ ಜಾಸ್ತಿ ಇದೆ ಅಲ್ವಾ, ಅದನ್ನು ಒಂದು ಸ್ವಲ್ಪ ಡಾಟ್ನ ಈ ರೀತಿ ಸ್ಟಿಚ್ ಮಾಡಿಕೊಂಡ್ರೆ ಆಯಿತು. ಇದಿಷ್ಟು ರೆಡಿ ಆಯಿತು. ಎರಡು ಸೈಡ್ ಕೂಡ ನೋಡಿ ನೀಟಾಗಿ ಫಿನಿಶಿಂಗ್ ಅನ್ನೋದು ಬಂದಿದೆ ಅಲ್ವಾ. ಇದನ್ನು ಓವರ್ಲಾಕ್ ಮಾಡಿ ತೋರಿಸ್ತೀನಿ ನೋಡಿ. ಈ ರೀತಿ ಇಟ್ಕೊಂಡು, ಸೊ ನಾನು ಇದಕ್ಕೆ ಮೋಟರ್ ಹಾಕಿಸ್ಕೊಂಡಿಲ್ಲ, ಕಾಲಲ್ಲೇ ತುಳಿದು ಓವರ್ಲಾಕ್ ಮಾಡ್ತೀನಿ. ಹಾಗಾಗಿ ಕಾಲಲ್ಲೇ ತುಳಿದು ಓವರ್ಲಾಕ್ ಮಾಡ್ತಿದ್ದೀನಿ. ನೋಡಿ ಎರಡು ಸೈಡ್ ಕೂಡ ಅಷ್ಟೇ. ನಾನು ಹೇಳಿದೆ ಅಲ್ವಾ, ವರ್ಕ್ ಬ್ಲೌಸು ಮತ್ತು ಲೈನಿಂಗ್ ಬ್ಲೌಸ್ ಆದರೆ ಸ್ಲೀವ್ಸು ಮತ್ತು ಸೈಡು ಎರಡೂ ಕೂಡ ಮಾಡ್ತೀನಿ. ಸೊ ಇದು ಪ್ಲೇನ್ ಬ್ಲೌಸ್ ಆಗಿರೋದ್ರಿಂದ ಸೈಡಲ್ಲಿ ಮಾತ್ರ ಮಾಡ್ತೀನಿ ಅಷ್ಟೇ. ಸೊ ಈ ಕಡೆದು ಕೂಡ ಅದೇ ರೀತಿ ರೆಡಿ ಮಾಡ್ಕೊಳ್ಳೋದು. ಸೊ ಇದನ್ನು ಕೂಡ ಅಷ್ಟೇ ಓವರ್ಲಾಕ್ ಮಾಡಿಕೊಂಡ್ರೆ ಫಿನಿಶ್ ಆಯಿತು. ಸೊ ನೋಡಿದ್ರಲ್ವ ತುಂಬಾ ಈಸಿಯಾಗಿ ಹೇಗೆ ಸಾದಾ ಬ್ಲೌಸ್ನ ಸ್ಟಿಚ್ ಮಾಡ್ಬೋದು ಅಂತ. ಇದರಲ್ಲಿ ಏನೇ ಡೌಟ್ಸ್ ಇದ್ದರೂ ಕೂಡ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಹೊಸ್ದಾಗಿ ನೋಡ್ತಾ ಇದ್ದೀರಾ ಅಂತಂದರೆ ಪ್ಲೀಸ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡೋದ್ರಿಂದ ನಾನು ಯಾವುದೇ ಒಂದು ವೀಡಿಯೋಸ್ ಹಾಕಿದ್ರೂ ಕೂಡ ನಿಮ್ಮ ಫೋನ್ಗೆ ನೋಟಿಫಿಕೇಷನ್ ಬರುತ್ತೆ. ವಿಡಿಯೋ ಇಷ್ಟ ಆಯಿತು ಅಂತಂದರೆ ವಿಡಿಯೋಗೆ ಲೈಕ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.